ಅಮ್ಮೋರೆ, ಯಾರೋ ಸ್ವಾಮಿಗಳು ಭಿಕ್ಷಾಟನಿಗೆ ಅಂತ ಮನೆ ಗೇಟ್ ಹತ್ರ ಬಂದವ್ರೆ. ಅಯ್ಯೋ ಹೌದಾ, ಒಳ್ಳೇದೇ ಆಯ್ತು. ಪೂಜೆ ಸಮಯದಾಗ ಬಂದಿದ್ದಾರೆ ಅಂದ್ರೆ ಈ ಮನೆಗೆ ಒಳ್ಳೇದೇ ಆಯ್ತದೆ. ನಾನು ಸೇರ್ ಅಕ್ಕಿ ತರ್ತೀನಿ, ಅವ್ರನ್ನ ಇರಕ್ಕೆ ಹೇಳಿ. ಅಕ್ಕ, ಯಾಕೋ ಇವತ್ತು ಮನಸ್ಸು ತುಂಬಾ ಹಗುರವಾಗಿದೆ. ಏನೋ ಒಳ್ಳೇದಾಗುತ್ತೆ ಅನ್ನೋ ಫೀಲ್. ಭಗವಂತ ನಮ್ಮ ಜೊತೆಗೆ ಇದ್ದಾನೆ. ನಮ್ಗೆ ಯಾವ ಯೋಚನೆನೂ ಬೇಡ. ಸುರೇಂದ್ರ ಹೇಳ್ದಾಗೆ ಆಗೋದಿಲ್ಲ ಒಳ್ಳೇದಕ್ಕೆ. ಹೌದು ಬಾವಾ, ನೋಡಿ ಪೂಜೆ ಟೈಮಲ್ಲಿ ನಿಮಗೆ ಹೀಗೆಲ್ಲ ಅನಿಸ್ತಿದೆ ಅಂದ್ರೆ ಇದು ಶುಭ ಸೂಚನೆನೇ ಅಲ್ವಾ? ಹೋಗಿ ಹೊಸಲು ಪೂಜೆ ಮಾಡಿ ಬರ್ತೀನಿ. ಸಾವಿತ್ರಿ, ಬಂದೆ. ಎಷ್ಟೇ ಟೆನ್ಷನ್ ಇದ್ರೂ ಬಾವ ಪೂಜೆ ಮಾಡೋದು ಮಾತ್ರ ಮರೆಯಲ್ಲ. ಬೆಳಿಗ್ಗೆ ಎದ್ದು ದೇವ್ರಿಗೆ ಆರತಿ ಮಾಡಿ ಬಾಗ್ಲಿಗೆ ಪೂಜೆ ಮಾಡಿ ಆಮೇಲೆ ಅವ್ರ ಕೆಲಸಗಳನ್ನ ಶುರು ಮಾಡೋದು. ಅಣ್ಣನ್ಗೆ ಭಕ್ತಿನೂ ಇದೆ, ಶ್ರದ್ಧೆನೂ ಇದೆ. ಅದಕ್ಕೆ ಬರೋ ಟೈಮ್ ಆಯ್ತು. ಯಾವ ತೊಂದರೆನೂ ಬರ್ದೆ ಒಳ್ಳೆ ರೀತಿಲಿ ಅದಕ್ಕೆನ ಈ ಮನೆ ಕರ್ಕೊಂಡು ಬರಪ್ಪ ದೇವ್ರೆ. ಯಜಮಾನ್ರೆ, ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ. ಅಂದ್ರೆ ನಿಮ್ಮನ್ನ ನೋಡ್ಕೊಳ್ಳುವಂತ ನ್ಯೂಟ್ರಿಷನಿಸ್ಟ್ ಬಂದಿದ್ದಾರೆ. ಬನ್ನಿ. ಮಂಗಳಾರತಿ ಟೈಮ್ಗೆ ಕರೆಕ್ಟಾಗಿ ಬಂದಿದ್ದೀರಾ. ಬನ್ನಿ, ಆರತಿ ತಗೊಳ್ಳಿ. ಅಕ್ಕ, ಕುಂಕುಮ ಇಡು. ಶತ್ರು ಕೈಯಿಂದಾನೆ ತಿಲಕಾಡಿಸ್ಕೊತಾ ಇದ್ದಾರೆ ನಂದಿನಿ ಅಮ್ಮವರು. ಇನ್ನು ಮುಂದೆ ಈ ಶತ್ರು ಸರ್ವನಾಶ ಗ್ಯಾರಂಟಿ. ಬಂದೆ. ಹಾ ಇರು, ಅರ್ಜೆಂಟ್ ಕೆಲಸ ಇದೆ, ಹೋಗ್ಬಿಟ್ಟು ಬರ್ತೀನಿ. ಸರಿ, ನೀವು ಒಳಗೆ ಬನ್ನಿ. ನಮ್ಮವರು ನಮ್ಮ ಜೊತೆ ಇರ್ತೀನಿ ಅಂದಾಗ ಸ್ವಲ್ಪ ಆನಂದ ಆಗುತ್ತೆ. ನಾನು ನಿನಗೆ ಊಟ ಮಾಡಿಸ್ತೀನಿ. ನನ್ನ ಜೀವನದಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಜೀವನ ಪೂರ್ತಿ ಅಪ್ಪನೇ ದೇವರು ಅಂತ ಅನ್ಕೊಂಡಿದ್ದೀನಿ. ಅವ್ರ ಜೊತೆನೇ ಬೆಳ್ತಿದ್ದೀನಿ. ಆದರೆ ಅವ್ರ ಪ್ರೀತಿ ಮಾತ್ರ ಸಿಕ್ಕಿಲ್ಲ. ಇಷ್ಟು ವರ್ಷ ಆದಮೇಲೆ ಅಮ್ಮನ ಬಗ್ಗೆ ತಿಳ್ಕೊಂಡಿದ್ದೀನಿ. ಅವ್ರು ಇರೋದು ನನಗೆ ಗೊತ್ತಾಯ್ತು. ಆದರೆ ಕನಸಲ್ಲಿ ಬಂದಿರೋ ಅಮ್ಮ ಕಣ್ಮುಂದೆನೇ ಬಂದಿಲ್ಲ. ಇನ್ನು ಸುಬ್ಬು, ಅವನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಅವನ ಪ್ರೀತಿನೂ ಪಡ್ಕೊಂಡಿದ್ದೀನಿ, ಅವನನ್ನೇ ಮದುವೆ ಆಗಿದ್ದೀನಿ. ಆದರೆ ಅವನ ಜೊತೆ ಇಷ್ಟಪಟ್ಟಿರೋ ಹಾಗೆ ಬದುಕಕ್ಕೆ ಆಗ್ತಾ ಇಲ್ಲ.
ವಿಚಿತ್ರವಾಗಿದೆ ನನ್ನ ಜೀವನ. ಈಗೇನಾದರೂ ಅಮ್ಮ ನನ್ನ ಜೊತೆ ಇದ್ದಿದ್ದಿದ್ರೆ ಅವ್ರ ಹತ್ರ ಇದನ್ನೆಲ್ಲ ಹೇಳ್ಕೊಬೋದಾಗಿತ್ತು. ಆದರೆ ನನ್ನ ಮಾತುಗಳನ್ನು ಕೇಳೋದಕ್ಕೆ ಅಮ್ಮನೇ ನನ್ನ ಹತ್ರ ಇಲ್ಲ. ಒಂದು ಕೆಲಸ ಮಾಡಿ, ಅಮ್ಮನ ಹತ್ರ ಏನೇನು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀರೋ ಒಂದು ಪತ್ರದಲ್ಲಿ ಅದನ್ನೆಲ್ಲ ಬರೀರಿ. ಇಲ್ಲೇ ಹತ್ತಿರದಲ್ಲೇ ಒಂದು ದೇವಸ್ಥಾನ ಇದೆ, ಏನಾದರೂ ಕೇಳಿಕೊಂಡು ಅದನ್ನು ದೇವಿಗೆ ಪತ್ರದಲ್ಲಿ ಬರೀತಾರೆ. ಹಾಗೆ ಅಲ್ಲಿಂದ ಉತ್ತರನೂ ಬರುತ್ತೆ. ಉತ್ತರ ಯಾರು ಬರೀತಾರೆ ಅಂತ ಗೊತ್ತಾಗಲ್ಲ, ಆದರೆ ಆ ಉತ್ತರ ಮನಸ್ಸಿಗೆ ಸಮಾಧಾನ ಕೊಡುತ್ತಮ್ಮ. ಹೌದು, ಮಾವ ಹೇಳಿದ್ರಲ್ಲ, ನಾನು ಈಗಲೇ ಆ ಪತ್ರ ಬರೀತೀನಿ. ದೇವ್ರೆ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡೋರಾದ್ರೂ ಯಾರು? ನನಗೆ ಅಮ್ಮನ ಪ್ರೀತಿ ಯಾವಾಗ ಸಿಗುತ್ತೆ? ಅಪ್ಪನ ಅಕ್ಕರೆ ಯಾವಾಗ ಸಿಗುತ್ತೆ? ನಾನು ನನ್ನ ಗಂಡ ಯಾವಾಗ ಒಂದಾಗ್ತೀವಿ? ಅಷ್ಟಕ್ಕೂ ನನ್ನ ಸುತ್ತಮುತ್ತ ಎಲ್ಲರೂ ಇದ್ರು ಅವ್ರ ಪ್ರೀತಿ ಪಡ್ಕೊಳ್ಳೋದ್ರಲ್ಲಿ ನಾನು ಯಾಕೆ ಸೋಲ್ತಾ ಇದ್ದೀನಿ? ನಾನು ನತ್ತದೃಷ್ಟೇನಾ? ಈ ಪತ್ರನ ದೇವಸ್ಥಾನಕ್ಕೆ ತಲುಪಿಸೋದಕ್ಕೆ ಸುಬ್ಬು ಹತ್ರ ಹೇಳಬೇಕು. ನೋಡೋಣ ಏನು ಉತ್ತರ ಬರುತ್ತೆ ಅಂತ.